ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಮುಖ್ಯ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಸೊ ಏನು ಚಿಕನ್ಸ್ ಅಂದರೆ ಕಂಟ್ರಿ ಚಿಕನ್, ನಾಟಿ ಕೋಳಿ ಬಗ್ಗೆ. ಸೊ ಇಲ್ಲಿ ಯಾವುದೋ ಒಂದು ಫಾರಮ್ನವರು, ಸೊ ಫಾರಮ್ ಹೆಸರು ನನಗೆ ಜ್ಞಾಪಕ ಇಲ್ಲ, ಬಟ್ ನಾ ಮೇಡಮ್ ಜೊತೆ ನಾನು ಮಾತಾಡಿದ್ದೀನಿ. ಸೊ ಫಾರಮ್ ಹೆಸರು ಜ್ಞಾಪಕ ಇಲ್ಲ, ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂಥ ಒಂದು ನಾಟಿ ಕೋಳಿ ಫಾರಮ್ನವರು. ಸೊ ಅವ್ರೇನು ಮಾಡಿದ್ದಾರೆ, ಐ ಥಿಂಕ್ ಅವ್ರ ಹತ್ರ ಮರಿಗಳು ಜಾಸ್ತಿ ಆಗಿರ್ಬೋದು. ನಾಟಿ ಕೋಳಿ ಅಂತ ಹೇಳ್ತಾರೆ, ಬಟ್ ಅವ್ರ ಹತ್ರ ಡೀಟೇಲ್ ಕೇಳಿದ್ರೆ ಕ್ರಾಸ್ ಬ್ರೀಡ್ ಅಂತ ಹೇಳಿದ್ರು. ಸೊ ಅಸಿಲ್ ಕ್ರಾಸ್ ಬ್ರೀಡ್ ಅಂತ ಹೇಳಿದ್ರು. ಸೊ ನನಗೆ ಬೇಕಿಲ್ಲ. ಸೊ ಟೋಟಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಸೊ ಇವರೊಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ ನಾಟಿ ಕೋಳಿ ಬಗ್ಗೆ, ಅಂದರೆ ಆ ಕಂಟ್ರಿ ಚಿಕನ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಏನು ಅಂದರೆ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಯೋಜನೆ. ಹಿತ್ತಲಲ್ಲಿ ಅಂದರೆ ನಿಮ್ಮ ಮನೆ ಪಕ್ಕದಲ್ಲಿ ಕೋಳಿ ಸಾಕಾಣಿಕೆ ಯೋಜನೆಯನ್ನು ನಾವು ಕೈಗೊಂಡಿದ್ದೀವಿ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳೋದಾದರೆ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಫಾರ್ಮಿಂಗ್ ಪ್ರಾಜೆಕ್ಟ್. ಬ್ಯಾಕ್ ಯಾರ್ಡ್ ಅಂದರೆ ನಮ್ಮ ಹಿತ್ತಲಲ್ಲಿ, ಮನೆ ಅಕ್ಕಪಕ್ಕದಲ್ಲಿ ಕೋಳಿಗಳನ್ನು ಸಾಕಾಣಿಕೆ. ಎಂಥ ಕೋಳಿಗಳು ಅಂತಂದರೆ ನಾಟಿ ಕೋಳಿಗಳು. ಪ್ಯೂರ್ ನಾಟಿನ ಅಂತ ಅಂದರೆ ಅಲ್ಲ, ಯಾವುದೋ ಕ್ರಾಸ್ ಅಂತ ಅಂದರೂ ಓಕೆ, ನೋ ಪ್ರಾಬ್ಲಮ್. ಕೋಳಿ ಸಾಕಾಣಿಕೆ ಯೋಜನೆ ಬಗ್ಗೆ ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಟೋಟಲಿ ಅವ್ರ ಪ್ರಾಜೆಕ್ಟಲ್ಲಿ ಏನೇನು ಕೊಡ್ತಾರೆ ನಮಗೆ, ನಾವೇನಾದರೂ ಅಮೌಂಟ್ ಕೊಡಬೇಕಾ, ಅವರು ವಾಪಸ್ ಖರೀದಿ ಮಾಡ್ತಾರಾ, ಖರೀದಿ ಮಾಡಿದ್ರೆ ಎಷ್ಟು ರೂಪಾಯಿ, ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಅಮೌಂಟನ್ನು ಕೊಟ್ಟು ಖರೀದಿ ಮಾಡ್ತಾರೆ. ಸೊ ಇದು ಅವರ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸು, ಮತ್ತು ಇದು ಹೆಂಗೆ ಲಾಭನ ಹೇಗೆ, ಸೊ ಇದು ಟೋಟಲಾಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕಂಟ್ರಿ ಚಿಕನ್ಸನ್ನು ಸಾಕೋದಕ್ಕೆ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಓಕೆ, ಯಾರಿಗಾದ್ರೂ ಇಷ್ಟ ಇದ್ದರೆ, ಫಾರ್ ಸಪೋಸ್ ನಿಮಗೆ ನಾನು ಮಾಡ್ತೀನಿ ಸರ್ ಅನ್ನೋರಿದ್ರೆ ಖಂಡಿತ ಮಾಡ್ಬೋದು, ನೋ ಪ್ರಾಬ್ಲಮ್. ನಿಮಗೆ ಆ ಒಂದು ಆದಾಯ ಬರುತ್ತೆ, ಮಾಡ್ಬೋದು, ನನಗೆ ಅದ್ರ ಬಗ್ಗೆ ಆ ಐಡಿಯಾ ಇದೆ ಅನ್ನೋರು ಖಂಡಿತ ಮಾಡಿ, ನೋ ಪ್ರಾಬ್ಲಮ್, ಅದರಲ್ಲಿ ತೊಂದರೆ ಇಲ್ಲ. ಓಕೆ, ನಾನು ಆ ಪ್ರಾಜೆಕ್ಟ್ ಡೀಟೇಲ್ಸನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಅವ್ರು ಏನು ಕೊಡ್ತಾರೆ, ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಮಾಡುವ ಯೋಜನೆಯಲ್ಲಿ ನಿಮ್ಗೆ ಏನೇನು ಸಿಗುತ್ತೆ, ನೀವೇನಾದರೂ ಕೊಡಬೇಕಾ, ಸೊ ಇದನ್ನು ಹೇಳ್ತಾ ಹೋಗ್ತೀನಿ. ಮೈನಾಗಿ ಇವರ ಒಂದು ಪ್ರಾಜೆಕ್ಟ್ ಬಂದು, ಇವರು ಆ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂಥ ಒಂದು ಫಾರಮ್, ಐ ಥಿಂಕ್ ಎನ್ ವಿ ಕೆನೋ ಫಾರಮ್ ಹೆಸರು. ಆ ಫಾರಮ್ನವರು ಒಂದು ಪ್ಲಾನನ್ನು ಮಾಡಿದ್ದಾರೆ, ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ, ಹಿತ್ತಲಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡುವ ಒಂದು ಯೋಜನೆ. ಸೊ ಏನಿದೆ ಈಗ ಈ ಪ್ರಾಜೆಕ್ಟಲ್ಲಿ ನಿಮಗೆ ಕೆಲವೊಂದು ಐಟಮ್ಸನ್ನು ಕೊಡ್ತಾರೆ. ಏನು ಕೊಡ್ತಾರೆ ಅಂತ ಫಸ್ಟ್ ಹೇಳ್ತೀನಿ. 100 ಕೋಳಿ ಮರಿಗಳು ಸಿಗ್ತವೆ ನಿಮಗೆ. ಎಷ್ಟು? 100 ಅಸಿಲ್ ಕ್ರಾಸ್ ಅಂತ ಹೇಳಿದ್ರೆ ಮೇಡಮ್ ಫೋನ್ ಮಾಡಿದೆ ನಾನು. ಅಸಿಲ್ ಕ್ರಾಸ್ ಬ್ರೀಡ್ 100 ಕೋಳಿ ಮರಿಗಳು ಸಿಗ್ತವೆ ನಿಮಗೆ. ಸೊ ಅವು ನಿಮಗೆ 1 ಮಂತ್ ಓಲ್ಡ್ ಅಂದರೆ 1 ತಿಂಗಳ ಮರಿಗಳು ನಿಮಗೆ ಕೊಡ್ತಕ್ಕಂಥದ್ದು ವಿತ್ ಫ್ರೀ ಡೆಲಿವರಿ ಚಾರ್ಜ್. ಅಂದರೆ ಡೆಲಿವರಿ ಇಲ್ದಲ್ಲಿ ನಿಮಗೆ ತಂದು ಮನೆ ಹತ್ರನೇ ಕೊಟ್ಟು ಹೋಗ್ತಾರಂತೆ. ನಾನು ಎಷ್ಟು ಕಿಲೋಮೀಟ್ರ್ ಏನು ಅಂತ ಕೇಳಲಿಕ್ಕೆ ಹೋಗಲಿಲ್ಲ ಅವು ಮೇಡಮ್ಗೆ. ಓಕೆ, ಒಟ್ಟಲ್ಲಿ ತಂದು ಕೊಟ್ಟು ಹೋಗ್ತಾರೆ, ನಿಮ್ಮ ಮನೆ ಹತ್ರನೇ ತಂದು ಕೊಡ್ತಾರೆ. ವಿತ್ 100 ಕೋಳಿ ಮರಿ ಜೊತೆಗೆ ನಿಮಗೆ 2 ಫೀಡರ್ಗಳು ಬರ್ತವೆ. ಒಂದು 3 kg ವೆಯ್ಟ್ ತಡೆಯುವಂತಹ 2 ಫೀಡರ್ಗಳು ಬರುತ್ತೆ. ಹಾಗೆಯೇ 2 ಡ್ರಿಂಕರ್ ಬರುತ್ತೆ ಆ ಕೋಳಿ ಮರಿಗಳಿಗೆ ಫೀಡ್ ಹಾಕಲಿಕ್ಕೆ, ಮತ್ತು ಡ್ರಿಂಕರ್ ನೀರು ಕುಡಿಲಿಕ್ಕೆ. ಸೊ ಅದನ್ನು ನಿಮಗೆ ಕೊಡ್ತಾರೆ ಅದ್ರ ಜೊತೆ, ಮರಿ ಜೊತೆ. ಹಾಗೆಯೇ ಒಂದು ಮೆಡಿಸನ್ ಕಿಟ್ ಕೊಡ್ತಾರೆ. ಸೊ ಅದಕ್ಕೇನಾದರೂ ಅಂದರೆ ಈಗ ಸುಮಾರು ರೀತಿಯ ಒಂದು ಕಾಯಿಲೆಗಳು ಬರ್ತಾ ಇರುತ್ತೆ, ಕಾಮನ್ ಆಗಿ ಬರುವಂತಹ ಕೆಲವು ಕಾಯಿಲೆಗಳಿಗೆ. ಸೊ ಕೆಲವೊಂದು ಟ್ಯಾಬ್ಲೆಟ್ಸ್ ಇದೆ, ಕೆಲವೊಂದು ಪೌಡರ್ಸ್ ಇದೆ. ಆಟೋಮೆಟಿಕಲಿ ನಾವು ಅದನ್ನು ಕ್ಲಿಯರ್ ಮಾಡುವಂತಹ ಕೆಲವೊಂದು ಟ್ಯಾಬ್ಲೆಟ್ಸ್ಗಳಾಗ್ಬೋದು. ಅದರ ಟೋಟಲಿ ಒಂದು ಮೆಡಿಸಿನ್ ಕಿಟ್ಟನ್ನು ನಿಮ್ಮ ಕೈಗೆ ಕೊಡ್ತಾರೆ, ಮರಿಗಳ ಜೊತೆಯಲ್ಲಿ ನಿಮ್ಗೆ ಕೊಡ್ತಕ್ಕಂಥದ್ದು. ಸೊ ಮತ್ತು ಇನ್ನೇನು ಮಾಡ್ತಾರೆ, ಸೊ ಜಸ್ಟ್ ಮರಿ ಕೊಟ್ಟು ಹೋಗಿ ಮೇಸ್ರಿ ಅಂತಂದರೆ, ಸೊ ನೀವೇನು ಮೇಸಿರ ಅದರಲ್ಲಿ, ಹೌದಲ್ವ, ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಅಂದರೆ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಈಗ ಆಲ್ರೆಡಿ ಕೆಲವ್ರಿಗೆ ಇರುತ್ತೆ, ನಮ್ಮ ರೈತರಿಗೆ ಬಿಡ್ರಿ ನಾಲೆಡ್ಜ್ ಇದೆ, ನೋ ಪ್ರಾಬ್ಲಮ್. ಕೆಲವರಿಗೆ ಈಗ ಅವ್ರು ಏನು ಹೇಳಿದ್ದಾರೆ ಈ ಫಾರಮ್ನವ್ರು ಅಂತಂದರೆ, ನಾಲೆಡ್ಜ್ ಇಲ್ದಿರೋರಿಗೆ ನಾನು ತರಬೇತಿಯನ್ನು ಕೊಟ್ಟು ತರಬೇತಿ ಪ್ರಮಾಣ ಪತ್ರನೂ ಕೊಡ್ತೀನಿ, ಟ್ರೈನಿಂಗ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಅಂತ. ಈ ಒಂದು ಇದ್ರ ಜೊತೆಗೆ ಅದಾದ ನಂತರ ನಿಮಗೊಂದು ಕಾಂಟ್ರಾಕ್ಟ್ ಮಾಡ್ಕೊತಾರಂತೆ. ಕಾಂಟ್ರಾಕ್ಟ್ ಮೀನ್ಸ್ ಬೈಬ್ಯಾಕ್ ಪಾಲಿಸಿ, ಮರು ಖರೀದಿ ಒಪ್ಪಂದ. ನಾವು ರಿಟರ್ನ್ ಅದನ್ನು ಪಡ್ಕೋತೀವಿ. ಅಂದರೆ ನೀವೇನು ಬೆಳೆಸ್ತೀರಾ, 3 ತಿಂಗಳ ತನಕ ನೀವೇನು ಬೆಳೆಸ್ತೀರಾ ಆ ಕೋಳಿಯನ್ನು, ಒಂದು ತೂಕಕ್ಕೆ ಅಂದರೆ kg ಲೆಕ್ಕದಲ್ಲಿ ನಾನು ಮತ್ತೆ ಮರು ಖರೀದಿ ಮಾಡ್ಕೊತೀನಿ, ಅದೇ ಫಾರಮ್ನವರೇ ಮಾಡ್ಕೋತೀವಿ ಅಂತ ಒಂದು ಇದಾಕಿದ್ದಾರೆ. ಅದಾದ ನಂತರ ಆ ಮರಿಗಳಿಗೆ ನಿಮ್ಗೆ ವ್ಯಾಕ್ಸಿನ್ ಆಗಿರುತ್ತೆ ಆಲ್ರೆಡಿ. ನಿಮ್ಗೆ ಕೊಡುವಂತಹ 100 ಮರಿಗಳಿಗೆ ಆಲ್ರೆಡಿ ವ್ಯಾಕ್ಸಿನ್ ಮಾಡಿ ಕೊಡ್ತಾರೆ. ಸೊ ಟೋಟಲ್ ಈಗ ನಾನು ಏನು ಹೇಳಿದೆ ನಿಮಗೆ, 2 ಫೀಡರು, 2 ಡ್ರಿಂಕರು, ಒಂದು ಮೆಡಿಸನ್ ಕಿಟ್ಟು, ತರಬೇತಿ ಪ್ರಮಾಣ ಪತ್ರ, ಕರಾರು ಒಪ್ಪಂದ, ಮರು ಖರೀದಿಯ ಒಪ್ಪಂದ, ಮತ್ತು 100 ಮರಿಗಳು, ವ್ಯಾಕ್ಸಿನ್ ಆಗಿರುವಂತಹ ಮರಿಗಳು. ಸೊ ಟೋಟಲಿ ಇಷ್ಟನ್ನು ಸಹ ನಮಗೆ ಕೊಡ್ತಾರೆ, ನಮ್ಮ ಮನೆ ಹತ್ರಕ್ಕೆ ತಂದು. ಇಷ್ಟು ತಂದು ನಮ್ಮ ಮನೆಗೆ ಕೊಡ್ತಾರೆ. ಹಾಗಾದರೆ ನಾವೇನಾದರೂ ಅವ್ರಿಗೆ ಕೊಡಬೇಕಾ? ಕೊಡಬೇಕಂತೆ. ಸೊ ಎಷ್ಟು ಕೊಡಬೇಕು ಅಂತ ಅಂದರೆ 10,000 ರೂಪಾಯಿ ಕೊಡಬೇಕು, 10,000 rupees. 10,000 ಕೊಟ್ಟರೆ ಇಷ್ಟು ನಿಮ್ಮ ಮನೆ ಮುಂದೆ ಬಂದು ಇಳಿಯುತ್ತೆ. ಸೊ ಓವರಾಲ್ 10,000 ಅಮೌಂಟನ್ನು ನೀವು ಅವ್ರಿಗೆ ಕೊಟ್ಟರೆ ಈ ಪ್ರಾಜೆಕ್ಟಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಅಂದರೆ, ನನಗೇನು ಹೇಳಿದೆ ಅಲ್ಲಿಷ್ಟು ಸಿಗುತ್ತೆ. ಓಕೆ, ಇದು ವರ್ತಾ ಅಂದರೆ ಇದನ್ನು ನಾವು ಮಾಡ್ಬೋದಾ?
ಸೊ ಇದನ್ನು ನಾವು ಮಾಡಿ ಯಾವ ರೀತಿ ನಾವು ಲಾಭ ಗಳಿಸ್ಬೋದು ಅನ್ನೋದನ್ನು ನೋಡೋದಾದರೆ, ಸೊ ಒಂದು ಕಾಮನ್ನಾಗಿ ಲೆಕ್ಕ ಹಾಕೋಣ, ಥಿಂಕ್ ಮಾಡೋಣ, ನೋಡೋಣ ಏನಾಗ್ಬೋದು. ಸಿಂಪಲ್ಲಾಗಿ ಯೋಚನೆ ಮಾಡೋದಾದರೆ ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಎಷ್ಟಾಗ್ಬೋದು ನಮ್ಗೆ ಅದರಲ್ಲಿ ವರ್ತ್ ಇದೆಯಾ ಅಂತ. ಓಕೆ, ಈಗ ನಾನು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀನಿ. ಸೊ ಇವ್ರಿಗೆ ನಾವು 10,000 ಕೊಟ್ಟು ಇಷ್ಟನ್ನು ಪರ್ಚೇಸ್ ಮಾಡ್ತೀವಿ, 10,000 ಕೊಟ್ಟರೆ ಇಷ್ಟು ನಮಗೆ ಕೊಡ್ತಾರೆ. ಸೊ ಇದರಿಂದ ವರ್ತ್ ಎಷ್ಟಿದೆ. ಸೊ ನಿಮ್ಗೆ ಇನ್ನೊಂದು ವಿಷಯ ಹೇಳಿಲ್ಲ ಮುಖ್ಯವಾಗಿ. ಸೊ 1 kgಗೆ ಇವರು ಎಷ್ಟು ಬೆಲೆ ಕೊಟ್ಟು ಬೈ ಬ್ಯಾಕ್ ಮಾಡ್ತಾರೆ ಅಂದರೆ ಮರು ಖರೀದಿ ಮಾಡ್ತಾರೆ ಅಂದರೆ 1 kgಗೆ 180 ರೂಪಾಯಿ ಕೊಡ್ತಾರಂತೆ. 1 kgಗೆ 180 ರೂಪಾಯಿ ಅಮೌಂಟ್ ಕೊಟ್ಟವರು ಬೈ ಬ್ಯಾಕ್ ಮಾಡ್ತಾರಂತೆ. ಸೊ ಎಷ್ಟು kg ಆಗ್ಬೋದು. ಸೊ ನಾನು ಅದನ್ನು ಸ್ವಲ್ಪ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಒಂದು 100 ಮರಿ ಕೊಡ್ತಾರೆ. ಅಫ್ಕೋರ್ಸ್ ಈ 100 ಮರಿಯಲ್ಲಿ ಸೊ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಕಾಯಿಲೆಗಳು ಬಂದೇ ಬರ್ತಾವಲ್ವ, ಅಥವಾ ಹೀಟ್ ಪ್ರಾಬ್ಲಮ್ ಆಗ್ಬೋದು. ನಾವು ತಂದ ತಕ್ಷಣ ಬ್ರೂಡಿಂಗ್ ಮಾಡ್ಬೇಕಂದ್ರೆ ಹೀಟ್ ಹಾಕ್ಕೋಬೇಕು. ಸೊ ಹೀಟ್ ಹಾಕೊಂಡು ಅದನ್ನು ಕಾಪಾಡಬೇಕು, ಇಲ್ಲ ಅಂತ ಅಂದ್ರೆ ಅವು ಸತ್ತೋಗ್ತವೆ. ಸೊ ಕಂಪಲ್ಸರಿ ಸತ್ತೋಗ್ತವೆ. ಸೊ ಓಕೆ, ನೀನು ಏನೇ ಮಾಡಿದ್ರು ಸಹ ಲಾಸ್ಟ್ ಓವರಾಲ್ ಅದು 3 ತಿಂಗಳ ತನಕನೂ ನೀವು ಎಷ್ಟೇ ಜಾಗ್ರತೆಯನ್ನು ಕಾಪಾಡಿದ್ರು ಒಂದು 20 ಮರಿನಾದರೂ ಸಹ ಎಲ್ಲೋ ಹೋಗ್ಬೋದು. ಓಕೆ, ನಮ್ಮ ಹತ್ರ ಇರೋದು 80. ಸೊ ಈ 80 ಕೋಳಿಗಳು ಸಹ ಒಂದು 2 kg ವೆಯ್ಟನ್ನು ನೀವೇನಾದರೂ ಗೈನ್ ಮಾಡಿದ್ರೆ, ಒಂದು 2 kg ವೆಯ್ಟು ಏನಾದರೂ ಬಂತು ಅಂತ ಅಂದರೆ 80 × 2. ಸೊ 1 ಕ್ವಿಂಟಲ್ 60 kg, 160 kg ಅಷ್ಟು ಟೋಟಲ್ ವೆಯ್ಟು 160 kg ನಿಮಗೆ ವೆಯ್ಟ್ ಬರುತ್ತೆ. ಆ 80 ಕೋಳಿ ಇದ್ದರೆ ಅದನ್ನು ಏನಾದರೂ ಸತ್ವ ಎಕ್ಸ್ಟ್ರಾ ಅಂತಂದರೆ ಇನ್ನೂ ಒಳಕ್ಕೆ ಹೋಗುತ್ತೆ. ಸೊ ಈಗ ನಮಗೆ 1.5 ಕ್ವಿಂಟಲ್ ಅಂತ ಲೆಕ್ಕ ಹಾಕ್ಕೊಳ್ಳಿ, 160 kg ವೆಯ್ಟ್ ಬಂದಿದೆ. ಇವರು 180 ರೂಪಾಯಿ ರೇಟ್ ಕೊಟ್ಟರೆ ಇದಕ್ಕೆ 1 kgಗೆ. ಸೊ ನಿಮ್ಗೆ ಸಿಗ್ತಕ್ಕಂಥದ್ದು 28,800 ರೂಪಾಯಿ ಟೋಟಲ್ ಸಿಗುತ್ತೆ ನಿಮ್ಗೆ. ಎಷ್ಟು ಅಮೌಂಟ್, ಎಷ್ಟು ಟೋಟಲ್ 28,800. ಅದು ನಮ್ಮ ಪ್ರಾಫಿಟ್ಟಾ 28,800? ಸೊ ಪ್ರಾಫಿಟ್ ಅಲ್ಲ. ಯಾವ ರೀತಿ? ಸೊ ನಾವಿಲ್ಲಿ ಆಲ್ರೆಡಿ 10,000 ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಸ್ಟಾರ್ಟಿಂಗೇ ಕೊಟ್ಬಿಟ್ಟಿದ್ದೀವಲ್ಲ. ಸೊ ಅದನ್ನು 10,000 ತೆಗೆದಾಕೋದ್ರೆ ನಮಗಿರ್ತಕ್ಕಂಥದ್ದು 18,800 ರೂಪಾಯಿ ಪ್ರಾಫಿಟ್ ಅಂದ್ಕೊಳ್ಳಿ. ಇರಲಿ, 18,800 ಇದೆ. ಸೊ ಅದರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತಾ? ಇಲ್ಲಿ ಫೀಡ್ ಕೊಡಲ್ಲ, ಇವರು ಫೀಡನ್ನು ಅವರೇ ಕೊಡಲ್ಲ. ಸೊ ನಾವೇ ತಗೋಬೇಕು. ಅವ್ರೇನು ಹೇಳ್ತಾರೆ, ಸರ್ ಬೈಲಲ್ಲಿ ಬಿಟ್ಟು ಮೇಯಿಸ್ತಕ್ಕಂಥ ಹಿತ್ತಲಲ್ಲಿ ನೀವೇನು ಫೀಡ್ ಹಾಕ್ತೀರಾ? ಸೊ ಮರಿಗಳು ಎಲ್ಲ ಹೋಗ್ಬಿಟ್ಟು ಬೈಲಲ್ಲಿ ಮೇಯ್ಲಿಕ್ಕಾಗಲ್ಲ. ಫೀಡರ್ ಕೊಟ್ಟಿದ್ದಾರೆ, ಫೀಡ್ ಹಾಕಿ ಅಂತಂದೆ. ಫೀಡಾಗಿ ನಾವು ಫೀಡ್ ಹಾಕೋದು ಬೇಡವಾ, ಕೊಟ್ಟಿದ್ದಾರೆ ಅಂತೇಳಿ. ಸೊ ಕನಿಷ್ಠ ನೀವೊಂದು 3 ಬ್ಯಾಗ್ ಫೀಡ್ ಪರ್ಚೇಸ್ ಮಾಡಿದ್ರು ಒಂದು 6,000 ರೂಪಾಯಿ ಹೋಗುತ್ತೆ. ಸೊ 18,800ರಲ್ಲಿ ಒಂದು 6,000 ರೂಪಾಯಿ ನಿಮ್ಗೆ ಹೋದರೆ ಕನಿಷ್ಠ 12,800 ರೂಪಾಯಿ ಮಿಗಲುತ್ತೆ. 12,800 ರೂಪಾಯಿ. ಸೊ ನೀವು ಚಿಕ್ಕಪುಟ್ಟ ಈಗ ಶೆಡ್ ಇರೋರ್ಗಂತೂ ಓಕೆ, ಶೆಡ್ ಇಲ್ಲದೆ ಇರೋರ ಕತೆ ಏನು? ಸೊ ಒಂದು 4,000-5,000 ರೂಪಾಯಿ ಇಟ್ಟು ಚಿಕ್ಕದಾಗಿ ಸುತ್ತ ಶೀಟ್ಗಳನ್ನು ಇಟ್ಬಿಟ್ಟು ಮೇಲೇನೋ ಗರಿ ಅಥವಾ ತೆಂಗಿನ ಗರಿ ಮತ್ತೇನೊಂದು ಜೋಪಡಿನೋ ಗುಡಿಸಲು ಏನೋ ಒಂದು ಹಾಕೊಂಡು ಒಳಗಡೆ ಬಿಟ್ಕೋಬೇಕು. ಸೊ ಬೈಲಲ್ಲಿ 100 ಕೋಳಿ ಮರನ್ನು ಬೈಲಲ್ಲಿ ಬಿಟ್ಟು ಮೇಯಿಸಕ್ಕಂತೂ ಆಗಲ್ಲ. ಕನಿಷ್ಠ ಒಂದು 5,000 ಖರ್ಚು ಇಟ್ಕೋಬೇಕು. ಸಿಂಪಲ್ಲಾಗಿ ಮಾಡ್ಕೋತೀನಿ ಅಂತ ಒಂದು 5,000 ಖರ್ಚು. ಸೊ ನಿಮ್ಗೆ 12,800ರಲ್ಲಿ 5,000 ಮತ್ತೆ ಮೈನಸ್ ಆದರೆ ನಿಮ್ಗೆ ಸಿಗ್ತಕ್ಕಂಥದ್ದು 7,800 ರೂಪಾಯಿ. 3 ತಿಂಗಳು ಓವರಾಲ್ 3 ಮಂತ್ಸ್ಗೆ ನಿಮಗೆ ಇನ್ನು ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಅಂದರೆ 7,800 ರೂಪಾಯಿ ಡಿವೈಡೆಡ್ ಬೈ 3 ಅಂದರೆ ಒಂದು ತಿಂಗಳಿಗೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ. ನಾನು ಇದನ್ನೇ ಪ್ರಾಫಿಟ್ ಅಂತ ಅಲ್ಲ, ಇಷ್ಟು ಉಳಿಯುತ್ತೆ. ಇದನ್ನು ನಾವು 3 ತಿಂಗಳಿಗೆ ಪಡ್ಕೊಂಡಂತಹ ಒಂದು ಲಾಭಾಂಶ ಆಗಿದ್ದರೆ, ಸೊ ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 2,600 ರೂಪಾಯಿ. ಒಂದು ತಿಂಗಳಿಗೆ ಎಷ್ಟು ಸಿಗುತ್ತೆ? 2,600 ರೂಪಾಯಿ. ಸೊ ನಾವು ಲಾಭ ಪಡ್ಕೊಳ್ತೀವಿ. ಸೊ ಇದು ಒಂದು ಇದರ ಅಂದರೆ ನನ್ನ ಒಂದು ಕ್ಯಾಲ್ಕುಲೇಷನ್ಸ್. ಬಟ್ ನಿಮ್ಮ ಕ್ಯಾಲ್ಕುಲೇಷನ್ಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ ಅದು ಓಕೆ ವರ್ತ್ ಅನ್ಸಿದ್ರೆ ಖಂಡಿತ ನಿಮ್ಗೆ ಆ ನಂಬರ್ ಕೊಡ್ತೀನಿ, ಆ ನಂಬರನ್ನು ತೆಗೆದುಕೊಳ್ಳಿ. ಆ ಫಾರಮ್ನವ್ರ ನಂಬರು ಖಂಡಿತ. ಆ ನಂಬರ್ ಬಂದುಬಿಟ್ಟು 7411599002 7411599002. ಸೊ ಇವ್ರು ಫಾರಮರ್ ನಂಬರ್. ನಾವು ಮಾಡ್ತೀವಿ ಸರ್, ನಮ್ಗೆ ಓಕೆ ಇದು ನಮ್ಗೆ ಬೆಸ್ಟ್ ಅನಿಸಿದೆ ಅಂದರೆ ಖಂಡಿತ ಮಾಡಿ. ನಾನು ಅದನ್ನಂತೂ ಬೇಡ ಅನ್ನಲ್ಲ. ಈಗ ನನ್ನ ಕ್ಯಾಲ್ಕುಲೇಷನ್ಸ್ ಆಗಿದೆ, ಅದನ್ನು ಯೋಚನೆ ಮಾಡಿ ನೀವು ತೆಗೆದುಕೊಳ್ಳೋದು. ಓಕೆ, ನೋ ಪ್ರಾಬ್ಲಮ್. ಸೊ ನೀವು ಅವ್ರ ಹತ್ರ ಮಾತಾಡಿ, ಬೇಕಾದ್ರೆ ಅವ್ರು ನಿಮಗೆ ಡೆಲಿವರಿ ಕೊಡ್ತಾರೆ ಅಲ್ಲೇನ ಪ್ರೆಸೆಂಟು. ಸೊ ನೀವು ಮಾಡ್ತೀವಿ ಸರ್ ಅಂದರೆ ನಾನು ಅದಕ್ಕೇನು ಅಭ್ಯಂತರ ಮಾಡಲ್ಲ. ಸೊ ನಾನು ಹೇಳೋದನ್ನು ಹೇಳಿದ್ದೀನಿ, ಈ ರೀತಿ ಆಗಬಹುದಲ್ವಾ ಅಂತ. ಸೊ ಅದು ನಿಮಗೆ ಹೊರತಾದರೆ ಮಾಡಿ ಒಳ್ಳೆಯ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಇದು ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಒಂದು ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮಾಡಿ.